ನಮಸ್ಕಾರ ರೀ ಎಲ್ಲರಿಗೂ ಫ್ರೆಂಡ್ಸ್. ಇವತ್ತು ನಾವು ಹೊಂಟೀವಿ ಗದಗಿಗೆ ನಮ್ಮ ಗಾಡಿ ತೊಗೊಂಡು ಹೊಂಟೀವಿ ರೀ. ಇವತ್ತು ಅಲ್ಲಿ ಗದಗ ಹೋಗ್ಬೇಕಾದ್ರೆ ಒಂದು ಉತ್ತಮ ಒಂದು ಗುಡಿ ಸಿಗ್ತದೆ ರೀ. ಅದೇ ಪುಣ್ಯ ಸ್ಥಳ ಅಂತಲೂ ಹೇಳ್ಬೋದು ರೀ. ಉಳುವಿ ಚನ್ನಬಸವೇಶ್ವರ ದೇವಸ್ಥಾನ ಮಂದಿರ ನೋಡಿರಿ. ಇದು 1984 ಈ ದೇವಸ್ಥಾನ ನಿರ್ಮಾಣಗೊಂಡೈತೆ ರೀ. ಇಲ್ಲಿ ವಿಶೇಷವಾಗಿ ಜೋಡ ಬಸವೇಶ್ವರರ ಒಂದು ಮೂರ್ತಿಗಳು ಗದ್ದಿಗೆ ತಮಗೆ ಕಾಣ್ತದೆ ರೀ. ಇವು ಬಹಳಷ್ಟು ಶಕ್ತಿಯುತವಂಥ ಒಂದು ಗದ್ದಿಗೆ ಅಂತಲೂ ಹೇಳ್ಬೋದು ರೀ. ಇಲ್ಲಿ ಹಲವಾರು ಪವಾಡಗಳು ಕೂಡ ಜರುಗಿವೆ. ಇವತ್ತು ನಾವು ಗದಗಿಗೆ ಹೋಗ್ಬೇಕಾದ್ರೆ ಇಲ್ಲಿ ನಾವು ದರ್ಶನವನ್ನು ತೆಗೆದುಕೊಂಡು ಹೋದ್ವಿ ರೀ. ನಾವು ಕೂಡ ಒಂದು ಹರಕೆಯನ್ನು ಕಟ್ಕೊಂಡು ದೇವರಿಗೆ ಒಂದು ಹರಕೆ ಸಲ್ಲಿಸಿ ಹೋದ್ವಿ ರೀ. ಇವತ್ತು ಇಲ್ಲಿ ಸಾಕಷ್ಟು ಹರಕೆಗಳು ತೀರಿದಂಥ ಒಂದು ನಿದರ್ಶನ ಕೂಡ ನಾವು ಕಿವಿಗೆ ಕೇಳಿ ಬಂದವು ರೀ. ಹಾಗಾಗಿ ನಾವು ಕೂಡ ಇವತ್ತು ಒಳ್ಳೆಯ ಒಂದು ಪೂಜಾ ಕಾರ್ಯವನ್ನು ಮುಗಿಸ್ಕೊಂಡು ಮತ್ತೆ ನಾವು ಗದಗ ನಗರಕ್ಕೆ ಹೋಗಲು ನಾವು ಪ್ರಾರಂಭಿಸಿದ್ವಿ ರೀ. ಇಲ್ಲಿಂದ ದರ್ಶನ ತೆಗೆದುಕೊಂಡು ಒಂದು ಸಣ್ಣ ಪರಿಚಯ ರೀ. ನೋಡಿರಿ, ಇದು ಗದಗದಿಂದ ರೋಣಕ್ಕೆ ಹೋಗುವ ರಾಜ್ಯ ರಸ್ತೆಯಲ್ಲಿ ಇದೊಂದು ಗುಡಿ ಸಿಗ್ತೈತೆ ರೀ. ಗದಗದಿಂದ 5 ಕಿಲೋಮೀಟ್ರ್ ಹೊರಗಡೆ ರೋಣಕ್ಕೆ ಹೋಗುವ ರಸ್ತೆ ಮಾರ್ಗದಲ್ಲಿ ಇಲ್ಲಿ ವಿಶಾಲವಾದಂಥ ಪ್ರದೇಶವಿದೆ ರೀ. ಎದುರುಗಡೆ ಒಂದು ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಒಂದು ಮಠವು ಕೂಡ ತಮಗೆ ಲಭ್ಯವಾಗ್ತದೆ ರೀ. ಇಲ್ಲಿ ನೀರಿನ ವ್ಯವಸ್ಥೆ ಇದೆ, ಕೊಠಡಿ ವ್ಯವಸ್ಥೆ ಇದೆ, ಅಂಗಡಿ ಕೂಡ ಇದೆ ತಮಗೆ. ಹಾಗೆ ಒಂದು ಗುಡಿಯ ಹಿಂದ್ಗಡೆ ಒಂದು ವಿಶಾಲವಾದ ಒಂದು ಹೆಮ್ಮರ ಇದೆ ರೀ, ಮರ ಇದೆ. ಆ ಮರದ ಕೆಳಗಡೆ ವಿಶ್ರಾಂತಿ ಪಡೀಲಿಕ್ಕೆ ಜಾಗವೂ ಕೂಡ ಇದೆ. ತಮ್ಮ ಕುಟುಂಬ ಸಮೇತವಾಗಿ ಇಲ್ಲಿಗೆ ಬಂದು ತಾವು ದರ್ಶನವನ್ನು ಪಡೆದುಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದೇನೆ. ಈ ಕಡೆ ಬಂದಾಗ ಮಿಸ್ ಮಾಡದೆ ಈ ಒಂದು ಪುಣ್ಯ ಸ್ಥಳಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.